गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಈ ಪರಮಾಕ್ಷರ ಬ್ರಹ್ಮ ಯಾರು? ಈಗ ಪರಮಾಕ್ಷರ ಬ್ರಹ್ಮ ಇವನು ಪೂರ್ಣ ಪರಮಾತ್ಮನಾಗಿದ್ದಾನೆ, ಕಂಪ್ಲೀಟ್ ಗಾಡ್. ಅವನ ವಿಷಯದಲ್ಲಿ ವೇದಗಳು ಪ್ರಮಾಣ ನೀಡುತ್ತವೆ, ಅವನ ವಿಷಯದಲ್ಲಿ ವೇದಗಳು ಗುಣಗಾನ ಮಾಡುತ್ತಿವೆ. ಮತ್ತು ವೇದಗಳಲ್ಲಿ ಬರೆದಿದೆ ಅಂದರೆ ಅವನು ಕಬೀರ ದೇವನಾಗಿದ್ದಾನೆ, ಕಬೀರ ಪರಮಾತ್ಮನಾಗಿದ್ದಾನೆ. ಅವನು ಸತ್ಯಖಂಡದಿಂದ ಗತಿ ಮಾಡಿ ತನ್ನ ದ್ಯೂಲೋಕದ ಅಂದರೆ 3ನೇ ಹಂತದಿಂದ ಎಲ್ಲಿ ಅವನು ಇರುತ್ತಾನೆ, 3ನೇ ಧಾಮದಲ್ಲಿ, ಅಲ್ಲಿಂದ ಹೊರಟು ಬರುತ್ತಾನೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, 86, 26 ಮತ್ತು 27ರಲ್ಲಿ ಮತ್ತು 31ರಲ್ಲಿಯೂ ಇದರ ಬಹಳ ಒಳ್ಳೆಯ ವಿವರಣೆ ಇದೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82ರ ಮಂತ್ರ ಸಂಖ್ಯೆ 1, 2, 3ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96ರ 16ರಿಂದ ಹಿಡಿದು 20, 21ರ ತನಕ, ಯಜುರ್ವೇದ ಅಧ್ಯಾಯ ಸಂಖ್ಯೆ 5ರ ಮಂತ್ರ ಸಂಖ್ಯೆ 1 ಮತ್ತು 32ರಲ್ಲಿ, ಮತ್ತು ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಮಂತ್ರ ಸಂಖ್ಯೆ 8ರಲ್ಲಿ, ಮತ್ತು 17ರಲ್ಲಿ, ಮತ್ತು ಅನೇಕ ಸ್ಥಾನಗಳಲ್ಲಿ ಎಣಿಸಲಾರದಷ್ಟು. ಈಗಂತೂ ಸಿಂಪಲ್ ಆಗಿ ಕೆಲವು ಶ್ಲೋಕಗಳನ್ನು ಮಾತ್ರ ಹೇಳಲಾಗಿದೆ. ವೇದಗಳಂತೂ ತುಂಬಿವೆ ಕಬೀರ ಪರಮಾತ್ಮನ ಮಹಿಮೆಯಿಂದಲೇ. ಮತ್ತು ಪರಮೇಶ್ವರರು 600 ವರ್ಷಗಳ ಮೊದಲೇ ಹೇಳಿದ್ದರು, वेद मेरा भेद है पर मैं ना वेदन के माही और जौन वेद से मैं मिलूं वेद जानते नहीं. ಅಂದರೆ ಪರಮಾತ್ಮ ಹೇಳಿದ್ದರು ಏನೆಂದರೆ, 4 ವೇದಗಳು ನನ್ನ ಮಹಿಮೆಯ ಗುಣಗಾನವನ್ನು ಮಾಡುತ್ತಿವೆ, ಆದರೆ ನನ್ನನ್ನು ಪಡೆಯುವ ವಿಧಿ ವೇದಗಳಲ್ಲಿ ಇಲ್ಲ. ವೇದಗಳಲ್ಲಿ ಕೇವಲ ಬ್ರಹ್ಮನ ತನಕದ ಸಾಧನೆ ಇದೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಶ್ಲೋಕ ಸಂಖ್ಯೆ 15ರಲ್ಲಿ ಬರೆದಿದೆ, ಓಂ ಕೃತೋಸ್ಮರ್ ಕ್ಲಿಬೇಸ್ಮರ್ ಕೃತ್ಯುಂ ಸ್ಮರ್. ಓಂ ನಾಮ ಕೇವಲ ಬ್ರಹ್ಮನ ತನಕದ್ದಾಗಿದೆ. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಬ್ರಹ್ಮ ಹೇಳುತ್ತಾನೇನೆಂದರೆ, ಮಾಂ ಬ್ರಹ್ಮನಾದ ನನ್ನ ಕೇವಲ ಓಂ ಇತಿ ಏಕಾಕ್ಷರಂ, ಇದು ಒಂದು ಓಂ ಅಕ್ಷರವಿದೆ. ಇದನ್ನು ಅಂತಿಮ ಶ್ವಾಸದ ತನಕ ಉಚ್ಚಾರಣೆ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಯಾರು ಶರೀರ ಬಿಟ್ಟು ಹೋಗುತ್ತಾನೆ ಅವನು ನನ್ನ ಬ್ರಹ್ಮಲೋಕಕ್ಕೆ ಬರುತ್ತಾನೆ. ಹಾಗೆ ಈ ಓಂ ನಾಮ ಕ್ಲಿಯರ್ ಆಯಿತು. ಆದರೆ ಓಂ ತತ್ಸತ್ ಇದು ಸಾಂಕೇತಿಕವಾಗಿದೆ. ಇದರ ಕುರಿತು ಆ ತತ್ವದರ್ಶಿ ಸಂತನು ಹೇಳುವನು. ಹಾಗಾಗಿ ಅವನು ಏನು ಮಾಡುತ್ತಾನೆ, ಆ ಪರಮಾತ್ಮ ಸತ್ಯಖಂಡದಿಂದ ತನ್ನ 3ನೇ ಧಾಮದಿಂದ ಗತಿ ಮಾಡಿ ಬರುತ್ತಾನೆ, ಅಲ್ಲಿಂದ ನಡೆದು ಬರುತ್ತಾನೆ. ಒಂದೊಮ್ಮೆ ಭಗವಂತನು ಖಂಡಿತವಾಗಿಯೂ ಸರ್ವವ್ಯಾಪಕನು. ಹಾಗಾಗಿ ಸರ್ವವ್ಯಾಪಕನಾಗಿರುವ ಕಾರಣ ಗತಿ ಶಬ್ದವಂತೂ ಬೇಕಾಗಿಯೇ ಇಲ್ಲ ಅವನಿಗೆ. ವೇದಗಳು ಹೇಳುವುದೇ ಇಲ್ಲ ಗತಿ ಮಾಡಿ ಬರುತ್ತಾನೆಂದು. ಮತ್ತು ರಾಜನ ಸಮಾನ ದರ್ಶನೀಯನು, ರಾಜನ ಸಮಾನ ನರ ಆಕಾರನು, ನೋಡಲು ಯೋಗ್ಯನು ಮತ್ತು 3ನೇ ಧಾಮದಲ್ಲಿರುತ್ತಾನೆ, ಒಂದು ಸ್ಥಳದವನು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302